ಹಾಯ್ ಸ್ಟೂಡೆಂಟ್ಸ್, ಈ ತರ ಪ್ರಾಬ್ಲಮ್ಸ್ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಎಲ್ಲ ಎಕ್ಸಾಮ್ಸ್ ಅಲ್ಲಿ ಇದ್ದೇ ಇರುತ್ತೆ. ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ, CET ಎಕ್ಸಾಮ್, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಇದ್ದೇ ಇರುತ್ತೆ. ಅಂಡ್ ಇವನ್ ನೀವು ಕಂಪ್ನಿ ಒನ್ ಕೂಡ ಈ ತರ ಕ್ವಶನ್ಸ್ ಕೇಳ್ತಾರೆ. ಆದ್ರಿಂದ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪದೆ ನಿಮಗೆ ಪ್ರತಿಯೊಂದು ವಿಡಿಯೋ ಬಿಟ್ಟರೆ ಅದು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಕೋಬೇಕು. ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಇದೆ, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ. ಅಲ್ಲಿ ಹೋಗಿ ಜಾಯ್ನ್ ಆಗಿ ಡೈಲಿ ಜಾಬ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಒಂದಿಲ್ಲ ಒಂದು ಜಾಬ್ ಕಾಲ್ ಆಗ್ತಾ ಇರುತ್ತೆ. IT, ನಾನ್ IT, ಗೌರ್ಮೆಂಟ್ ಯಾವ್ದು ಬೇಕಾದ ಕಾಲ್ ಆಗಲಿ ಅಷ್ಟನ್ನು ನಾನು ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ಯಾವ ಅಪ್ಡೇಟು ನೀವು ಮಿಸ್ ಆಗಬಾರ್ದು ಅಂದ್ರೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಪ್ರಾಬ್ಲಮ್ ಬಂದ್ಬಿಟ್ಟು ಇದರದ್ದು ಪ್ರಾಬ್ಲಮ್ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಒಂದು ಸೀರೀಸ್ ಸ್ಟಾರ್ಟ್ ಆಗಿದೆ. ಸೊ ಡಿಸ್ಕ್ರಿಪ್ಷನ್ ಕೂಡ ಇದ್ರ ಲಿಂಕ್ ಕೂಡ ಹಾಕಿರ್ತೀನಿ. ಸೊ ಅದನ್ನ ಬೇಕಾದ್ರೆ ನೀವು ಚೆಕ್ ಮಾಡಿ ಹೋಗಿ. ಹೌದಾ, ಯಾಕಪ್ಪ ಅಂದ್ರೆ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಅಲ್ಲಿ ನಿಮ್ಗೆ ಎಕ್ಸಾಮ್ ಡೈರೆಕ್ಟ್ ಆಗಿ ನೋಡ್ಬಿಟ್ರೆ ಏನ್ ಯೂಸ್ ಮಾಡಿದ್ರೆ ಗೊತ್ತಾಗಲ್ಲ. ಸೊ ಅದ್ರ ಟೈಪ್ಸ್ ಇದಾವೆ, ಒಂದು 7 ಟೈಪ್ಸ್. ಹೌದಾ, ಸೊ ಯಾವ ತರ ವರ್ಕ್ ಮಾಡೋದು ಅಂತೇಳಿ ನಿಮ್ಗೆ ಅವಾಗ ಗೊತ್ತಾಗುತ್ತೆ. ಹೌದಾ, ಅವಾಗ ಟೈಪ್ಸ್ ಕಲ್ತ್ರೆ ಮಾತ್ರ ನಿಮ್ಗೆ ಎಕ್ಸಾಮ್ ಟೈಮಲ್ಲಿ ಈಸಿ ಆಗುತ್ತೆ. ಇಲ್ಲ ಅಂದ್ರೆ ಯಾವ್ದೋ ಮೆಥಡ್ ಯೂಸ್ ಮಾಡಿದ್ರೆ, ನೀವು ಯಾವ್ದೋ ಮೆಥಡ್ ಯೂಸ್ ಮಾಡಿದ್ರೆ ಆನ್ಸರ್ ರಾಂಗ್ ಆಗಿ ಬರ್ಬೋದು. ಹೌದಾ, ಸೊ ಆದ್ರಿಂದ ಅದನ್ನ ಯಾರು ಮಿಸ್ ಮಾಡಕ್ ಹೋಗ್ಬೇಡಿ. ಅದನ್ನ ನೋಡ್ಕೊಂಡು ಆಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂತ ಇರಿ. ಹೌದಾ, ಸೊ ಪ್ರಾಬ್ಲಮ್ ಬಂದ್ಬಿಟ್ಟು ಈಟ್. ಸೊ ಇಲ್ಲಿ ನೋಡಿ, ಇಫ್ ಈಟ್ ಈಕ್ವಲ್ ಟು EAT. ಸೊ ಈ ತರ ಬಾಕ್ಸ್ ಹಾಕೊಂಡ್ಬಿಟ್ರೆ ನಿಮ್ಗೆ ಈಸಿ ಆಗಿಬಿಡುತ್ತೆ, ಮಿಸ್ ಆಗಲ್ಲ. 3, 1, 6. ನೆಕ್ಸ್ಟ್ ಡನ್, DONE. 1, 2, 9, 3. ಕರೆಕ್ಟಾ? ಸೊ ನಿಮ್ಗೆ ಬೇಕಾಗಿರೋದೇನು 1 ಕೇಳಿದಾರೆ ಅವರು. 1 ಅಂದ್ರೆ ಏನು? ಓಗೆ ಏನಿದೆಪ್ಪ 2, ಎನ್ಗೆ ಏನಿದೆ 9, 3, E ಏನಿದೆ 3. ಬೇಕಾದ್ರೆ ಇಲ್ಲಿ ಚೆಕ್ ಮಾಡಿ 3 ಇದೆ. ನೆಕ್ಸ್ಟ್ ಟಿಗೆ ಏನಿದೆ 6. ಸೊ ಆನ್ಸರ್ ಏನು 2936. ಕರೆಕ್ಟಾ? ಸೊ ಈ ತರ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಇದೆ, ನೋಡೋಣ.